ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನು ಮೇಡಮ್, ಯಾವತ್ತು ಇಲ್ಲಿದ್ದ ನಾಚಿಕೆ ಇವತ್ತು ಬರ್ತಾ ಇದೆ? ಹೋಗೋ ಸುಬ್ಬ, ನೀನು ಹೋಗಕ್ಕಲ್ಲ ಮೇಡಮ್ ಬಂದಿರೋದು, ನಿಮ್ಮನ್ನ ಕಣ್ ತುಂಬ ತುಂಬ್ಕೊಳ್ಳೋಣ ಅಂತಾನೆ ಇಲ್ಲಿ ಬಂದು ನಿಂತಿರೋದು. ಆದರೆ ನನಗೆ ಯಾಕೋ ನಿನ್ನ ನೋಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಮೇಡಮ್, ಅಷ್ಟೊಂದು ಕೆಟ್ಟದಾಗಿದ್ದೀನಾ? ಹಂಗಲ್ಲ ಸುಬ್ಬು, ಇವತ್ತು ಶಾಸ್ತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾಚಿಕೆ. ಓ ಅದಕ್ಕ ಬಿಡಿ ಮೇಡಮ್, ಅದೇನು ಹೊಸ ವಿಷಯನಾ? ಹೊಸ ವಿಷಯ ಅಲ್ವಾ? ಏನು ಹೇಳ್ತಿದ್ಯಾ ನೀನು? ಲೈಫಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಹಂಗಲ್ಲ ಮೇಡಮ್, ನಾನು ಹೇಳಿದ್ದು ಅವ್ರ ಮಾತೆಲ್ಲ ಕೇಳುವಾಗ ನನಗೆ ಅವೆಲ್ಲ ಹೊಸದು ಅಂತ ಏನು ಅನ್ನಿಸ್ಲಿಲ್ಲ. ಸಂಸಾರ, ಪ್ರಸ್ತ, ಶಾಸ್ತ್ರ, ನಾವಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿರೋದು ಇದೆಲ್ಲ ಓಕೆ ಮೇಡಮ್. ಆದರೂ ನಾವಿಬ್ರು ಪ್ರೇಮಿಗಳಾಗಿ ಯಾವತ್ತೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮಿಬ್ರು ಮನಸ್ಸು, ಹೃದಯ ಯಾವತ್ತೂ ಸೇರಿಬಿಟ್ಟಿದೆ ಮೇಡಮ್. ಹಾಗೆ ಹೇಳಿದ್ನಪ್ಪ. ನಿಜ ಸುಬ್ಬು, ನನ್ನ ಮದುವೆ ಆದಾಗ್ಲಿಂದ ನೀನು ನನ್ನನ್ನು ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊಂಡಿದ್ಯಾ. ನಿನ್ನ ಹೃದಯದಲ್ಲೇ ನನ್ನ ಬಚ್ಚಿಟ್ಕೊಂಡು ನನ್ನನ್ನು ಪ್ರೀತಿಸಿದ್ಯಾ. ನಾನು ಯಾವತ್ತೂ ನಿನ್ನಲ್ಲಿ ಸೇರಾಯ್ತು. ಹೌದಲ್ವಾ, ಯಾವತ್ತೂ ಸೇರಿಬಿಟ್ಟಿದ್ದೀವಿ. ಹಾಗಂದ್ರೆ ಈ ಪ್ರಸ್ತ, ಶಾಸ್ತ್ರ ಇದೆಲ್ಲ ಬೇಡ ಅಂತ ಹೇಳ್ಬಿಡ್ಲಾ? ಏನು ಸಾಹೇಬ್ರಿಗೆ ಇದು ಯಾವುದು ಬೇಡವಾ? ಬೇಡ, ಯಾವುದು ಬೇಡ? ಏನೂ ಬೇಡವಾ? ನಾನು ಬೇಡವಾ? ಮೇಡಮ್, ನೀವು ಬೇಡ ಅಂತ ಹೇಳೋದಕ್ಕೆ ನನ್ನ ಬಾಯಿ ಆದರೂ ಬರುತ್ತಾ ಮೇಡಮ್? ನೀವಿಲ್ಲದೆ ನನ್ನ ಜೀವನನೇ ಇಲ್ಲ ಮೇಡಮ್. ನನಗೂ ಅಷ್ಟೇ ಸುಖ. ನೀನಿಲ್ಲದೆ ನನ್ನ ಜೀವನೂ ಇಲ್ಲ, ಜೀವನೂ ಇಲ್ಲ. ಆದರೂ ಮೇಡಮ್, ಈ ಒನ್ ವೇ ಲವ್ವೇ ಒಂಥರ ಚಂದ ಮೇಡಮ್. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಒದ್ದಾಡೋದು, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ನೀವು ಒದ್ದಾಡೋದು, ಆ ಒದ್ದಾಟನೇ ಒಂಥರ ಚಂದ. ನಮ್ಮನ್ನ ಯಾವಾಗ ನೋಡ್ತಾರೋ, ನಮ್ಮ ಹತ್ರ ಆ ಪ್ರೀತಿನ ಯಾವಾಗ ಹೇಳ್ಕೊತಾರೋ ಅಂತ ಕಾಯ್ತಾ ಇರ್ತೀವಲ್ಲ, ಆ ರೀತಿ ಕಾಯೋದ್ರಲ್ಲೂ ಒಂಥರ ಖುಷಿ ಇತ್ತು. ಇಬ್ರು ದೂರ ಇರುವಾಗ ನಾವಿಬ್ರು ಸೇರೋದಕ್ಕೆ ಒಂದು 10 ನಿಮಿಷ ಸಿಕ್ಕಿದ್ರೆ ಸಾಕು ಅಂತ ಪರದಾಡ್ತಾ ಇದ್ವಲ್ಲ, ಆ ಪರದಾಟದಲ್ಲೂ ಒಂಥರ ಪ್ರೀತಿ ಇತ್ತು ಮೇಡಮ್. ಆದರೆ ಈಗ ನಾವಿಬ್ರು ಒಂದಾಗ್ತೀವಿ, ಯಾವಾಗ ಬೇಕಂದ್ರೂ ಸಿಗ್ತೀವಿ, ಜೊತೆಗೆ ಇರ್ತೀವಿ. ಇದು ಒಂಥರ ಬೇರೆ ಥರನೇ ಫೀಲಿಂಗ್ ಮೇಡಮ್. ಇದೇ ಕಣೋ ಹುಡುಗರಿಗೂ ಹುಡುಗಿರಿಗಿರೋ ವ್ಯತ್ಯಾಸ. ಹುಡುಗರಿಗೆ ಹುಡುಗಿ ಸಿಗೋವರೆಗೂ ಅಷ್ಟೇ ಎಕ್ಸೈಟ್ಮೆಂಟು, ಆದ್ರೆ ಹುಡುಗಿರಿಗೆ ಹುಡುಗ ಜೊತೆಗಿದ್ದಾಗೆಲ್ಲ ಎಕ್ಸೈಟ್ಮೆಂಟ್. ಮೇಡಮ್, ಇದರಲ್ಲೂ ವಾದ ಮಾಡ್ಬೇಕಾ ನಾವಿಬ್ರು? ಏನೋಪ್ಪ, ನನಗಂತೂ ಈ ವಿಷಯದ ಬಗ್ಗೆ ಅನುಭವ ಇಲ್ಲ. ರಾತ್ರಿ ಮುಹೂರ್ತ ಆಗುತ್ತಲ್ಲ, ನೋಡೋಣ ಅಲ್ಲಿ ಅನುಭವ ಆಗುತ್ತೋ ಇಲ್ವೋ ಅಂತ. ಕಣೋ ನೀನು ನಿಜವಾಗ್ಲೂ ಪೂರಿನೇ ಆಗ್ಬಿಡ್ತೀಯ ನೀನು. ಹೋಗೋ ಕಡೆ ಮೇಡಮ್. ಸುಬ್ಬು, ಇವತ್ತು ಒಂದು ದಿನ ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲ್ಗೋ ಹಾಗೆ ಮಾಡ್ತೀಯಪ್ಪ. ನನ್ನ ಮಗಳು ನನ್ನ ಮಡ್ಲಲ್ಲಿ ಮಲಗಿದ್ರೆ ನೆಮ್ಮದಿಯಿಂದ ಅವಳ ಮುಖ ನೋಡ್ತಾ ನನ್ನ ನೋವನ್ನೆಲ್ಲ ಮರಿಬೋದು.